ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತಾಳಿಪಟ್ಟು ಮಿಕ್ಸ್ ತರಕಾರಿ ಒಳಗೆ ಒಂದು ಪಲ್ಯ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಈಗ ಮೊದಲಿಗೆ ಸ್ವಲ್ಪ ರಾತ್ರಿದು ಅನ್ನ ಉಳಿದಿತ್ತು. ನಾನು ರಾತ್ರಿ ಅನ್ನದಲ್ಲಿ ಬೇರೆದೇನೋ ಮಾಡೋದಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಇದು ಮಾಡ್ತಿದ್ದೀನಿ. ಇದು ರೊಟ್ಟಿಗೆ ಹಾಕೋದ್ರಿಂದ, ಅನ್ನ ರೊಟ್ಟಿಗೆ ಹಾಕೋದ್ರಿಂದ ಇದು ತುಂಬ ಚೆನ್ನಾಗೇ ಆಗುತ್ತೆ. ಅದಕ್ಕೊಂದು 3 ಹಸಿಮೆಣಸು ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಂಡು ಇದನ್ನೊಂದು ಬಾಣಲಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಸಬ್ಬಾಸಿಗೆ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ ತಕ್ಷಣ ಇದಕ್ಕೆ ನಾನು 1.5 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. 1.5 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಹದಕ್ಕೆ ಎಷ್ಟು ಕಲಿಸ್ಕೊತೀವಿ ಅಷ್ಟು ಹದಕ್ಕೆ ಎಷ್ಟು ಕಲಿಸ್ಕೊಂಡ್ರೆ ಸಾಕಿದು. ಇಷ್ಟಾದರೆ ಸಾಕು. ಇದನ್ನ ಒಂದು ಕಡೆ ಮುಚ್ಚಿ ಎತ್ತಿಟ್ಕೊಂಡ್ಬಿಡೋಣ. ಈಗ ಮಿಕ್ಸ್ ಪಲ್ಯ ಮಾಡೋದು ತರಕಾರಿದು ಹೇಗೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಒಂದು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಿಡಿದ ನಂತರ ಇದಕ್ಕೆ ದೊಡ್ಡ ಸೈಜ್ದು 1-2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ದೊಡ್ಡ ಸೈಜ್ದು 1-2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ ತಕ್ಷಣ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟು ಇದು ಫುಲ್ಲು ಬ್ರೌನ್ ಕಲರಿಗೆ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರಲಿ. 1-2 ಸಲ ಮಿಕ್ಸ್ ಕೊಡಿ ಚೆನ್ನಾಗಿ. ಸ್ವಲ್ಪ ಬೇಯಬೇಕು ಈರುಳ್ಳಿ, ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಈರುಳ್ಳಿ. ಈ ಟೈಮಿಗೆ ನಾನು ಒಂದು 3 ಟೀ ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಯಾಕಂದರೆ ಒಗ್ಗರಣೆಗೆ ಮೊದಲನೇ ಕಡಲೆಬೇಳೆ ಹಾಕಿಬಿಟ್ರೆ ಅದು ಬಾಯಿಗೆ ತಿನ್ನೋಕ್ಕೆ ಪಲ್ಯದಲ್ಲಿ ಸಿಕ್ಕಲ್ಲ ಅಂತ, ಅದಕ್ಕೋಸ್ಕರ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಜೊತೆ ಕಡಲೆಬೇಳೆ ಹಾಕಿದ್ದೀನಿ. ಇದ್ರ ಜೊತೆನೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ, ಪಲ್ಯದ ಜೊತೆ ಚೆನ್ನಾಗಿ ತಿನ್ನೋಕ್ಕೂ ಚೆನ್ನಾಗಿ ಸಿಕ್ಕೋತದೆ ಅಂತ ಹಾಕಿದ್ದೀನಿ. ಇವಾಗ ನಾನು 1 ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದೇ ಸಣ್ಣ ಸೈಜ್ ಆದರೆ 2 ಹಾಕ್ಕೊಳ್ಳಿ, ದೊಡ್ಡ ಸೈಜ್ ಇದ್ದರೆ 1 ಟೊಮೊಟೊ ಸಾಕು. ಆ ಟೊಮೊಟೊನ ಅಷ್ಟೇ ಸ್ವಲ್ಪ ಮೆತ್ತಗೆ ಹಾಕಬೇಕು. ಅಲ್ಲಿವರೆಗೆ ಒಂದು ಸಲ ಮಿಕ್ಸ್ ಕೊಡಿ. ಈ ಟೈಮಿಗೆ ನಿಮ್ಮನೇಲಿ ಏನು ತರಕಾರಿ ಆ ತರಕಾರಿನೇ ಯೂಸ್ ಮಾಡಿ, ಪರವಾಗಿಲ್ಲ. ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಸಲ ಮಿಕ್ಸ್ ಕೊಟ್ಟು, ತರಕಾರಿ ನಮ್ಮನೇಲಿ ಒಂದು ಸ್ವಲ್ಪ ಹೀರೆಕಾಯಿ, ಒಂದು ಸ್ವಲ್ಪ ಆಲೂಗಡ್ಡೆ, ಸ್ವಲ್ಪ ಬೀಟ್ರೋಟ್ ಇತ್ತು, ಅದನ್ನೇ ಹಾಕಿದ್ದೀನಿ. ಎಲ್ಲ ಒಂದು ಹೀರೆಕಾಯಿ, ಒಂದು ಬೀಟ್ರೋಟು, ಒಂದು ಸ್ವಲ್ಪ ಆಲೂಗಡ್ಡೆ ಇತ್ತು, ಅದನ್ನೇ ಹಾಕಿದ್ದೀನಿ. ಇದು ಯಾವ ಕಾರಣಕ್ಕೂ ಈ ಪಲ್ಯಕ್ಕೆ ಒಂದು ಸ್ವಲ್ಪ ನೀರು ಹಾಕಲ್ಲ. ಇದನ್ನು ಹಂಗೆ ಒಗ್ಗರಣೆ ಒಳಗೆ ಇದನ್ನು ಬೇಯಿಸ್ಬೇಕು ಚೆನ್ನಾಗಿ ಎಲ್ಲ ಕಡೆ ಒಂದು ಸಲ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು ಈಗ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ ಬೇಯಕ್ಕೆ. ಉಪ್ಪು ಹಾಕಿ ಈಗ ಒಂದು ಸಲ ಸೌಟಲ್ಲಿ ಮಿಕ್ಸ್ ಕೊಟ್ಟಿದ ತಕ್ಷಣ ಒಂದು 5 ಸೆಕೆಂಡು ಮುಚ್ಚಿಡಬೇಕು. ಮುಚ್ಚಿಟ್ಟು ಒಂದು ಸ್ವಲ್ಪ ಅರ್ಧಕ್ಕೆ ಬೆಂದಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ನೀವು ಕಮೆಂಟ್ ಮಾಡಿದ್ರೆ ನಂಗೆ ನೀವು ನೋಡಿದ್ದೀರಾ ಚಾನಲ್ನ ಅಂತ ಗೊತ್ತಾಗೋದು. ನೋಡಿ, ಅದೇ ಪಲ್ಯದಲ್ಲಿರೋ ನೀರೇ ಬಿಟ್ಕೊಂಡಿದೆ ತರಕಾರಿಲಿ, ಅದಕ್ಕೆ ನೀರು ಹಾಕಿಲ್ಲ, ಹಂಗೆ ಬಿಟ್ಕೊಂಡಿದೆ. ಇನ್ನೊಂದು 5 ಸೆಕೆಂಡ್ ಮುಚ್ಚಿಟ್ರೆ ಅದು ಫುಲ್ಲು ಹಾಫ್ ಬಾಯ್ಲ್ ಥರ ಫುಲ್ ಬೆಂದೋಗ್ಬಿಟ್ಟಿರುತ್ತೆ. ಈ ಟೈಮಲ್ಲೇ ನಾವು ಖಾರದ ಪುಡಿ, ಒಂದು 3/4 ಟೀ ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ ಅಷ್ಟೇ. ಬೇರೆ ಯಾವ ಪೌಡ್ರನ್ನೂ ಯೂಸ್ ಮಾಡ್ತಿಲ್ಲ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವೊಂದು ಸಲ ಮಾಡಿ ನೋಡಿ, ಕಮೆಂಟಲ್ಲಿ ಹೇಗಿದೆ ಅಂತ ನಂಗೆ ತಿಳಿಸಿ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಸ್ವಲ್ಪ ಬೇಕಿದ್ರೆ ಸ್ವಲ್ಪ ಕಾಯಿ ತುರಿನೂ ಹಾಕ್ಬೋದು. ನಾನು ಕಾಯಿ ತುರಿ ಹಾಕಿಲ್ಲ. ಈ ಟೈಮಲ್ಲೇ ಬೇಕಿದ್ರೆ ನೀವು ಸ್ವಲ್ಪ ಉಪ್ಪನ್ನು ನೋಡ್ಕೊಬೋದು. ಈಗ ನೋಡಿ, ಚೆನ್ನಾಗಿ ಎಲ್ಲ ಕಡೆ ಖಾರದ ಪುಡಿನ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಪಲ್ಯನೂ ಬೆಂದಿದೆ, ನೀರು ಹಾಕಿಲ್ಲ. ಒಗ್ಗರಣೆ ಇದರೊಳಗೇ ಎಣ್ಣೆನೇ ಬಿಟ್ಕೊಂಡು ಚೆನ್ನಾಗೂ ಆಗಿದೆ, ಬೆಂದಿದೆ, ಚೆನ್ನಾಗಾಗಿದೆ. ಈ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಒಂದು ಸೆಕೆಂಡ್ ಮುಚ್ಚಿಟ್ಟು ಆಫ್ ಮಾಡಿದ್ರೆ ಆಯಿತು. ಎಲ್ಲನೂ ಬೆಂದಿದೆ ತರಕಾರಿಗಳು. ತೋರಿಸ್ತಾ ಇದ್ದೀನಿ ನೋಡಿ. ಈ ಟೈಮಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪಾಗಿ ಈಗ ಒಂದು ಸಲ ಮುಚ್ಚಿಟ್ಟು ಒಂದೇ ಒಂದು ಸೆಕೆಂಡ್ ಬಿಟ್ಟು ತಕ್ಷಣ ಒಂದು ಸಲ ತಿರ್ಸಿ ಸ್ಟವ್ ಆಫ್ ಮಾಡಿದ್ರೆ ಸಾಕು. ನೋಡಿ ಹೇಗಾಗಿದೆ, ಚೆನ್ನಾಗಾಗಿದೆ ನೋಡಲ್ವ. ಈಗ ಮುಚ್ಚಿಡ್ತಾಯಿದ್ದೀನಿ, ಸ್ಟವ್ ಆಫ್ ಮಾಡ್ತೀನಿ. ಈಗ ರೊಟ್ಟಿ ಮಾಡ್ಕೊಳ್ಳೋಣ. ಈಗ ಹೋಳಿಗೆ ತಟ್ಟ ಪೇಪರ್ ಇರುತ್ತಲ್ಲ, ಆ ಪೇಪರಲ್ಲೇ ನಾನು ತಟ್ಕೊತಾ ಇದ್ದೀನಿ. ತೆಳ್ಳಗೆ ಒಂದು ಸ್ವಲ್ಪ ಪೇಪರಿಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಹಿಟ್ಟನ್ನು ರೊಟ್ಟಿ ಆಕಾರದಲ್ಲಿ ತಟ್ತಾಯಿದ್ದೀನಿ. ಹಾಕಿ ಇದನ್ನು ಒಂದು ಒಲೆ ಮೇಲೆ ಒಂದು ಹಂಚಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೊಟ್ಟಿನ ಹಾಕ್ತಾಯಿದ್ದೀನಿ. 2 ಸೈಡು ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು 2 ಸೈಡು ಬೇಯಿಸ್ಕೊಬೇಕು ಚೆನ್ನಾಗಿ.
ಅದು ಬೆಂದಿದ ತಕ್ಷಣ ಕಲರೇ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ ನಿಮಗೆ. ನೋಡಿ ಹೇಗೆ ಅನ್ನಿಸ್ತಿದೆ ಅಂತ. ರೊಟ್ಟಿನೂ ಆಯಿತು. ಈಗ ಒಂದೆರಡು ಸೌತೆಕಾಯಿ ಸರ್ವ್ ಮಾಡ್ಕೊತಾ ಇದ್ದೀನಿ ತಟ್ಟೆಗೆ. ರೊಟ್ಟಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಪಲ್ಯ ಜೊತೆಲಿ ಕಾಯಿ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಓಕೆ ಬಾಯ್. ನೆಕ್ಸ್ಟ್